ಸ್ನೇಹಿತರೆ, ಆತ್ಮೀಯರೇ, ಪ್ರತಿಯೊಂದು ದಿವಸ ನಾವು ಪಿರಮಿಡ್ ಪವಾಡಗಳ ಲಾಭದ ಬಗ್ಗೆ ತಿಳ್ಕೊಂತಾ ಇದೀವಿ. ಇವತ್ತಿನ ಒಂದು ಅದ್ಭುತವಾದ ಪವಾಡದ ವಿಷಯ ತಿಳ್ಕೊಳ್ಳೋಣ. ಪಿರಮಿಡ್ ಮಾಡುವಂತ ಲಾಭಗಳು ಅಷ್ಟು ಇಷ್ಟಿಲ್ಲ, ಅನೇಕ ಲಾಭಗಳಿದೆ. ಅದು ಪ್ರತಿಯೊಂದು ನಮಗೆ ಒಳ್ಳೆಯದೇ ಮಾಡಿಕೊಡ್ತದೆ, ಒಳ್ಳೆಯ ಲಾಭಗಳು ಕೊಡ್ತಾ ಇರ್ತದೆ. ಆದರೆ ನಾವು ಆ ಶಕ್ತಿಯನ್ನು ಪಡೆಯೋಕ್ಕೆ ನಾವು ತಯಾರಾಗಿರಬೇಕು, ಅದನ್ನು ಉಪಯೋಗಿಸ್ಕೊಂತಾ ಇರಬೇಕು. ಅದು ಯಾವುದೇ ರೀತಿಯಲ್ಲಿ ಯಾವ ರೂಪದಲ್ಲಿ ಬೇಕಂದ್ರೆ ಆ ರೂಪದಲ್ಲಿ ಉಪಯೋಗಿಸ್ಕೋಬಹುದು. ಇವತ್ತಿನ ಒಂದು ಪವಾಡದ ಲಾಭ ಏನಂತಂದ್ರೆ, ಅವರ ಹೆಸರು ಪ್ರವೀಣ್ ಶರ್ಮಾ ಅಂತ, ವದೋದರ ಅಂತ ಆ ಸ್ಥಳ, ಅವರು ಅವ್ರಿರುವಂತ ಸ್ಥಳ ಅದು. ಅವ್ರು ಏನ್ ಹೇಳ್ತಾರಂದ್ರೆ, ಅವ್ರ ಮನೆಯಲ್ಲಿ ಅತ್ಯಂತ ದುರ್ಬಲ ಆರೋಗ್ಯ ಇತ್ತು. ಅಂದ್ರೆ ಒಂಥರ ಅನಾರೋಗ್ಯ ಹೆಚ್ಚಾಗಿರುವಂಥದ್ದು, ಸಿಕ್ನೆಸ್ ಟು ವೆಲ್ನೆಸ್. ಅಂದ್ರೆ ಅನಾರೋಗ್ಯದಿಂದ ಆರೋಗ್ಯದ ಕಡೆ, ಯೋಗಕ್ಷೇಮದ ಕಡೆ ಅವರ ಇಡೀ ಫ್ಯಾಮಿಲಿನೇ ಅಷ್ಟು ಸಫರ್ ಆಗ್ತಾ ಇತ್ತು. ಅನೇಕ ವಿಷಯಗಳು ಯಾವ ರೀತಿಯಲ್ಲಿ ಅಂದ್ರೆ, ಮನೆಯಲ್ಲಿ ಯಾವಾಗ್ಲೂ ಹೆಲ್ತ್ ಇಶ್ಯೂಸ್ ಇರೋದು, ಯಾರಿಗೂ ನೆಮ್ಮದಿಲ್ಲ, ಒಬ್ಬರಾದ್ಮೇಲೆ ಇನ್ನೊಬ್ರು ಅನಾರೋಗ್ಯ ಅನುಭವಿಸೋದು, ಈ ರೀತಿಯಲ್ಲಿ ಆಗ್ತಾ ಇದೆ ಅವ್ರ ಮನೆಯಲ್ಲಿ. ಈ ರೀತಿಯಲ್ಲಿ ಆಗುವಾಗ ನಿಜವಾಗಿ ಹೇಳ್ಬೇಕಂದ್ರೆ, ಸೊ ಒಂದೊಂದು ಅಂದ್ರೆ ಒಬ್ಬೊಬ್ರಿಗೆ ಒಂಥರ, ಇವ್ರಿಗೊಂದು ವ್ಯಾಧಿ, ಅವ್ರಿಗೆ ಡಯಾಬಿಟಿಸ್ ಇದ್ರೆ, ಇವ್ರಿಗೆ ಬಿ ಪಿ ಇದ್ರೆ, ಅವ್ರಿಗೆ ಏನೋ ಫೀವರ್ ಬಂದ್ರೆ, ಇವ್ರಿಗೂ ಯಾವುದೋ ರೀತಿಯಲ್ಲಿ ಒಬ್ರು ಆದ್ಮೇಲೆ ಇನ್ನೊಬ್ರು ಸಿಕ್ನೆಸ್ ಆಗ್ತಾನೆ ಇದೆ ಅವ್ರ ಮನೆಯಲ್ಲಿ. ಈ ರೀತಿಯಲ್ಲಿ ಅನುಭವಿಸ್ತಾ ಇದ್ರು. ತುಂಬಾ ಅಲಸಟೆ, ಒಂಥರ ಟೈರ್ ಆಗ್ಬಿಟ್ಟಿದ್ರು ಲೈಫಲ್ಲಿ. ಆ ರೀತಿ ಇರುವಾಗ ಒಂಥರ ಹೇಗಿದೆ ಅಂದ್ರೆ, ಅವರ ಮನೆನೇ ಒಂದು ಕ್ಲಿನಿಕ್ ತರ ತಯಾರಾಗಿದೆ. ಒಂದು ಅರ್ಧ ಕ್ಲಿನಿಕ್, ಎಲ್ಲರೂ ಒಂದು ಅರ್ಧ ಡಾಕ್ಟರ್ಸ್ ತಯಾರಾಗ್ಬಿಟ್ಟಿದ್ರು. ಯಾವ ವ್ಯಾಧಿ ಬಂದ್ರೆ ಯಾವ ಗೋಲಿ ಹಾಕೋಬೇಕು, ಯಾವ ಮೆಡಿಸಿನ್ ಹಾಕೋಬೇಕು, ಮೆಡಿಸಿನ್ ಸ್ಟಾಕ್ ಇಟ್ಕೊಳ್ಳೋದು, ಮನೆಯಲ್ಲೇ ಮೆಡಿಸಿನ್ ಸ್ಟಾಕ್ ಇಟ್ಕೊಳ್ಳೋದು, ಆ ರೀತಿಯಲ್ಲಿ ಆಗುವಾಗ ಒಂದು ಮನೆನೇ ಅವ್ರಿಗೆ ಒಂದು ಮಾಡರ್ನ್ ಇದು ಅಲೋಪತಿ ಹಾಸ್ಪಿಟಲ್ ತರ ತಯಾರಾಗಿದೆ. ಆ ರೀತಿಯಲ್ಲಿ ತಯಾರಾಗುವಾಗ ಅವ್ರಿಗೆ ಬೇರೆ ದಾರಿ ಇಲ್ಲ, ಅಂತ ದುರ್ಬಲ ಪರಿಸ್ಥಿತಿ ಅಲ್ಲ. ಯಾರೋ ಹೇಳಿದ್ರು ಈ ತರ, ಜಿತಿನ್ ಭಟ್ ಅವ್ರದ್ದು ಪೈರಾವಾಸ್ತು ವರ್ಕ್ಶಾಪ್ ಕೋರ್ಸ್ ನಡೀತಾ ಇದೆ, ಅಲ್ಲಿ ಹೋಗಿ ಅಂತ. ಅಲ್ಲಿ ಹೋಗಿ ಇವ್ರು ಅಟೆಂಡ್ ಆದ್ಮೇಲೆ ಪಿರಮಿಡ್ಸ್ಗಳು ತಗೊಂಡ್ ಬಂದು ಅವರು ಮನೆಯಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿದ್ರು. ಅಂದ್ರೆ ಏನ್ ಮಾಡಿದ್ರು, ಪಿರಮಿಡ್ ಪೈರಾವಾಸ್ತು ವರ್ಕ್ಶಾಪ್ ನಡೀತಾ ಇರ್ತದೆ ಜಿತಿನ್ ಭಟ್ದು. ನಾವು ಹೇಗೆ ಮಾಡ್ತಾ ಇರ್ತೀವೋ ವರ್ಕ್ಶಾಪ್ಗಳು, ಅದೇ ರೀತಿಯಲ್ಲಿ ಡಾಕ್ಟರ್ ಜಿತಿನ್ ಭಟ್ ಅವರು ಮಾಡ್ತಾ ಇರ್ತಾರೆ. ಈ ಪಿರಮಿಡ್ ವಾಸ್ತು ಅಂತ, ಪಿರಮಿಡ್ ಶಕ್ತಿ ಗುరించి, ಶಕ್ತಿಗೋಸ್ಕರ ಮಾಡ್ತಾ ಇರ್ತಾರೆ. ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಕೊಡ್ತಾ ಇರ್ತಾರೆ. ಅದು ಅಟೆಂಡ್ ಆದ್ಮೇಲೆ ಅವರು ಈ ಪಿರಮಿಡ್ಗಳನ್ನು ತಗೊಂಡು ಮನೆಯಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ನೋಡಿ, ಆ ಇನ್ಸ್ಟಾಲ್ ಮಾಡ್ಕೊಂಡಿದ ಮೇಲೆ ಈಗ ಏನಾಗಿದೆ ಅಂದ್ರೆ, ಅವ್ರ ಮನೆಯಲ್ಲಿ ಇಂಥ ಸಿಕ್ನೆಸ್ ಇತ್ತಲ್ಲ, ಇಂಥ ವ್ಯಾಧಿಗಳು ಎಲ್ಲ ತೊಲಗೋಯ್ತು, ಎಲ್ಲ ಕಂಪ್ಲೀಟ್ ಹೋಗಲಾಡಿಸಿದ್ರು, ಏನು ಇಲ್ಲ. ಈಗ ಮನೆ ಸಂಪೂರ್ಣ ಆರೋಗ್ಯ ಹೊಂದಿದ್ದಾರೆ. ಇದು ಹೇಳಕ್ಕೆ ಅವರು ಇಷ್ಟಪಡ್ತಾ ಇದ್ದಾರೆ. ನೋಡಿ, ಅದೇ ರೀತಿಯಲ್ಲಿ ಮನೆಯಲ್ಲಿ ತುಂಬಾ ಒಂಥರ ಶಾಂತಿ ಬಂತು, ಸಂತೋಷನೂ ಬಂತು. ಈಗ ಮೊದಲನೇದು ಆರೋಗ್ಯವೇ ಮಹಾಭಾಗ್ಯವು ಅಲ್ವಾ, ಅನಾರೋಗ್ಯವೇ ಮಹಾ ಸಂಕಷ್ಟ ಅಂತ ಹೇಳ್ಬೋದು ಅಲ್ವಾ. ಆ ರೀತಿಯಲ್ಲಿರುವಾಗ ಇವರಿಗೆ ಆರೋಗ್ಯ ಸಿಕ್ತು, ಎಲ್ಲರೂ ಆರೋಗ್ಯವಂತರಾದರು. ಯಾಕೆ? ಆ ಪಿರಮಿಡ್ಸ್ ಅನ್ನು ಅವರು ತಂದು ಮನೆಯಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿದ್ರು. ಅವ್ರಿಗೆ ಪಿರಮಿಡ್ ಶಕ್ತಿ ಬಗ್ಗೆ ಅಲ್ಲಿ ಅರಿವು ಸಿಕ್ತು ಆ ವರ್ಕ್ಶಾಪ್ ಇಂದ. ಅವಾಗ ನಾವು ಹೇಳ್ತಾ ಇರ್ತೀವಿ, ವೇದಿಕದಲ್ಲಿ ಅನೇಕ ಸಲ ಹೇಳಿದೀವಿ, ಅನೇಕ ಪಿರಮಿಡ್ಗಳು ತೋರಿಸಿದೀವಿ, ಪಿರಮಿಡ್ ಶಕ್ತಿ ಬಗ್ಗೆನೇ ಹೆಚ್ಚಾಗಿ ಮಾತಾಡಿದ್ವಿ. ಈಗಾಗಲೇ ಎಷ್ಟೋ ಮಾಸ್ಟರ್ಸು ಪಿರಮಿಡ್ ಶಕ್ತಿಯನ್ನು ಬಳಸ್ಕೊಂತಾ ಇದ್ದಾರೆ. ಅವ್ರ ಅನುಭವಗಳು ಕೇಳಿಸ್ಕೊಳ್ಳಿ, ಗೊತ್ತಾಗತ್ತೆ. ನಾವು ಸಹ ಒಬ್ಬೊಬ್ಬರಿಂದ ಪಿರಮಿಡ್ ಈಗಾಗಲೇ ಇನ್ಸ್ಟಾಲ್ ಮಾಡ್ಕೊಂಡಿರುವಂತ ಪ್ರತಿ ಮಾಸ್ಟರ್ ಇಂದ ಒಂದು ಪಿರಮಿಡ್ ಆ ಅನುಭವವನ್ನು ರೆಕಾರ್ಡ್ ಮಾಡಿದ್ರೆ ಒಳ್ಳೇದಂತ ಅನಿಸ್ತು. ಅದನ್ನು ರೆಕಾರ್ಡ್ ಮಾಡಿ ಎಲ್ಲರೂ ಪ್ರಸಾರ ಮಾಡಬೇಕಾಗತ್ತೆ. ಆ ರೀತಿಯಲ್ಲಿ ಈ ಪಿರಮಿಡ್ ಶಕ್ತಿಯನ್ನು ಅವ್ರು ಬಳಸ್ಕೊಂಡು ಅವ್ರ ಮನೆ ಪೂರ್ತಿ ಸಂಪೂರ್ಣ ಆರೋಗ್ಯವಂತ ಆಗಿದೆ ಅಂತ ಇವರು ತಿಳಿಸ್ತಾ ಇದ್ದಾರೆ. ಈ ರೀತಿಯಲ್ಲಿ ಮಾಡ್ಕೊಳ್ಳುವಾಗ ಅವ್ರು ಹೇಳ್ತಾ ಇದ್ದಾರೆ, ಸೊ ಈ ಪಿರಮಿಡ್ ಶಕ್ತಿಗೆ ನಾವು ತುಂಬಾ ಕೃತಜ್ಞತೆ ತಿಳಿಸ್ತಾ ಇದೀವಿ. ಸೊ ಈಗ ಇದಕ್ಕೆ ಮುಂಚೆ ಏನಾಯ್ತು ಅಂದ್ರೆ, ಒಂಥರ ಅವ್ರ ಮನೆ ಚಿಕಿತ್ಸಾಲಯ ತರ ಇತ್ತಲ್ಲ, ಈಗ ಅದ್ಭುತವಾದ ಒಂದು ಮನೆಯಾಗಿ ಈಗ ಪರಿವರ್ತನೆಗೊಳಿಸ್ಕೊಂಡಿದೆ ಅಂತ ಹೇಳ್ತಾ ಇದ್ರೆ. ಸೊ ಆ ರೀತಿಯಲ್ಲಿ ಇಂಥ ಅನೇಕ ತೀವ್ರವಾದ ಭಯಾನಕರ ಅನಾರೋಗ್ಯಗಳಿಂದ ಆರೋಗ್ಯ ಹೊಂದಿರೋದಕ್ಕೂ ಪ್ರಧಾನ ಕಾರಣ ಏನಂತಂದ್ರೆ, ಅಲ್ಲಿ ಪಿರಮಿಡ್ ಶಕ್ತಿ ಬಳಸ್ಕೊಂಡಿದ್ದಕ್ಕೂ ಅಂತ ಅವರು ನಮ್ಗೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಇದು ನಾವು ಈ ರೀತಿಯಲ್ಲಿ ಸ್ನೇಹಿತರೆ, ಸೊ ಈ ಪಿರಮಿಡ್ ಪವಾಡ ಲಾಭಗಳು ಒಂದು ಎರಡಲ್ಲ, ಪ್ರತಿದಿನ ನಾವು ತಿಳ್ಕೊಂತಾ ಇರ್ತೀವಿ. ದಯವಿಟ್ಟು ಆದಷ್ಟು ಪ್ರಯತ್ನ ಮಾಡಿ, ಯಾವ ರೀತಿಯಲ್ಲಿ ನಿಮ್ಮ ಮನೆಯಲ್ಲಿ ಈ ಪಿರಮಿಡ್ಗಳನ್ನು ಹೊಂದಿದ್ರೆ, ಯಾವ ರೀತಿಯಲ್ಲಿ ನೀವು ಸಮಕೂರಿಸ್ಕೊಂಡ್ರೆ ನಿಮ್ಗೆ ಏನೇನು ಲಾಭಗಳು ಸಿಗತ್ತೋ ಆ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಹೋಗಿ. ಈಗ ಒಬ್ಬರಿಗೆ ಹಣಕಾಸು ಪ್ರಾಬ್ಲಮ್ ಇರ್ಬೋದು, ಒಬ್ರಿಗೆ ಅನಾರೋಗ್ಯ, ಇನ್ನೊಬ್ಬರಿಗೆ ಯಾವುದೋ ಮಗನಿಗೆ
ಒಂದು ಸೀಟ್ ಬಂದಿಲ್ಲ, ಇಲ್ಲ ಅಂದ್ರೆ ಮದುವೆ ಆಗ್ಬೇಕು, ಇಲ್ಲ ಏನೇನೋ ವಿಧ ವಿಧ ಪ್ರಾಬ್ಲಮ್ಸ್ ಇರುತ್ತೆ. ಒಂದೇ ಪ್ರಾಬ್ಲಮ್ ಅಂತ ಹೇಳಕ್ಕಾಗಲ್ಲ. ಇಲ್ಲಾಂದ್ರೆ ಆ, ಇನ್ನು ಯಾವುದೋ ಒಂದು ಮನೆ ಪರ್ಚೇಸ್ ಮಾಡಬೇಕು, ಮನೆ ಸೇಲ್ ಮಾಡಬೇಕು, ಇಂಥ ಅನೇಕ ವಿಷಯಗಳಿರುತ್ತೆ. ಬಿಸ್ನೆಸ್ ಆದ್ರೆ ವ್ಯವಹಾರ ಸರಿಯಾಗಿ ನಡೀತಾ ಇಲ್ಲ, ವ್ಯವಹಾರದಲ್ಲಿ ಏನೋ ಸ್ವಲ್ಪ ಲೋಪಗಳಿದೆ, ಅಲ್ಲಿ ಅನ್ಕೊಂಡಿರೋದು ಸಾಧಿಸಕ್ಕಾಗ್ತಾ ಇಲ್ಲ. ಹ? ಈ ರೀತಿಯಲ್ಲಿ ಒಂದು ಎರಡಲ್ಲ, ಸಮಸ್ಯೆಗಳು ಏನೇ ಇರ್ಬೋದು, ಅನೇಕ ಇರ್ಬೋದು. ಬಟ್ ಪಿರಮಿಡ್ ಶಕ್ತಿ ಒಂದೇ, ಎಲ್ಲದಕ್ಕೂ ಶಕ್ತಿ ಒಂದೇ. ಪಿರಮಿಡೇ ನಿಮಗೆ ಹೇಳ್ಬೇಕಂದ್ರೆ ಸಮಾಧಾನ. ಆ ಪಿರಮಿಡ್ ಶಕ್ತಿಯೇ ನಿಮ್ಗೆ ಸಮಾಧಾನ. ಅದಕ್ಕೋಸ್ಕರ ಇದು ಆದಷ್ಟು ಪ್ರಯತ್ನ ಮಾಡಿ ಉಪಯೋಗಿಸ್ಕೊಳ್ಳೋಕೆ ನಾವು ಪ್ರಯತ್ನ ಮಾಡೋಣ. ತಾವೆಲ್ಲರೂ ಕೇಳಿಸ್ಕೊಳ್ಳೋದಕ್ಕೂ ನಮಗೆಲ್ಲರೂ ಧನ್ಯವಾದಗಳು. ನಮಸ್ಕಾರ.